ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಲೈಟ್ ಫಾರ್ ಲೈಫ್ ಚಾನಲ್ಗೆ ಸ್ವಾಗತ. In this video we are going to discuss a concept or deal with a concept refraction and other concepts which are related to refraction. And all these concepts belongs to chapter Ray Optics and Optical Instruments, which is the 9th chapter of 2nd PUC Physics according to NCERT syllabus. And this video is part 6 of this chapter on Educare Light for Life YouTube channel. If you haven't watched the previous episodes, you can check the links in the description or directly subscribe and check our channel. Okay, let us start now and let us understand the meaning of refraction. Refraction ಏನಿದೆ ಅದನ್ನು ಕನ್ನಡದಲ್ಲಿ ವಕ್ರೀಭವನ ಅಂತ ಕರೀತಾರೆ. ಓಕೆನಾ? ಸರಿ. Refraction is a property of light. Refraction is a property of light. Now let us define what is refraction. When a ray of light travels from one optical medium to another optical medium, it changes its direction. This phenomenon is called refraction. Okay, when a ray of light travels from one optical medium to another optical medium, it changes its direction. This phenomenon is called refraction. Now, what is optical medium? Mediums are substances or materials which allows light to pass through them is called optical medium. ಕನ್ನಡದಲ್ಲಿ ಹೇಳೋದಾದರೆ ಆಪ್ಟಿಕಲ್ ಮೀಡಿಯಮ್ ಅಂದರೆ ಏನು ಅಂತ ಕನ್ನಡದಲ್ಲಿ ಹೇಳೋದಾದರೆ ನಾವೀಗ ಹಲವಾರು ರೀತಿಯ ಮಟೀರಿಯಲ್ಸನ್ನು ನೋಡ್ತೇವೆ. ಓಕೆನಾ? ಅಥವಾ ಸಬ್ಸ್ಟಾನ್ಸಸನ್ನು ನೋಡ್ತೇವೆ. ಅವುಗಳಲ್ಲಿ ಯಾವ ಮಟೀರಿಯಲ್ ಅಥವಾ ಸಬ್ಸ್ಟಾನ್ಸ್ ತನ್ನ ಮೂಲಕ ಬೆಳಕನ್ನು ಹಾದು ಹೋಗ್ಲಿಕ್ಕೆ ಬಿಡತ್ತೆ ಅದನ್ನು ಆಪ್ಟಿಕಲ್ ಮಟೀರಿಯಲ್ ಅಂತ ಕರೀತಾರೆ ಅಥವಾ ಆಪ್ಟಿಕಲ್ ಮೀಡಿಯಮ್ ಅಂತ ಕರೀತಾರೆ. ಯಾವ್ಯಾವ್ದು ನೋಡಿದ್ದೇವೆ ನಾವು ಆಪ್ಟಿಕಲ್ ಮೀಡಿಯಮ್? ಈಗ ಗ್ಲಾಸನ್ನು ನೋಡಿದ್ದೇವೆ, ಹೌದಾ? ಅಂದರೆ ಈಗ ವಿಂಡೋಸಿಗೆ ಗ್ಲಾಸ್ ಇರುತ್ತೆ, ನಂತರ ಯಾವುದು ವೆಹಿಕಲ್ಸ್ ಇರತ್ತಲ್ಲ, ಸೊ ಅದರೊಳಗಡೆ ಮುಂದುಗಡೆ ಗ್ಲಾಸ್ ಇರುತ್ತೆ. ಕೆಲವೊಂದರೊಳಗಡೆ ಏನು ಮಾಡ್ತಾರೆ, ಆಪ್ಟಿಕಲ್ ಮೀಡಿಯಮ್ ಇರುವಂತಹ ಅಂತಂದರೆ ಬೆಳಕನ್ನು ಹಾದು ಹೋಗುವಂತಹ ಮಟೀರಿಯಲ್ ಏನಿರುತ್ತೆ ಅದರಲ್ಲಿ ಫೈಬರನ್ನು ಕೂಡ ಬಳಸಿರ್ತಾರೆ. ಓಕೆ, ಗ್ಲಾಸನ್ನು ನೋಡಿದ್ದೇವೆ. ನಂತರ ನೀರು, ಪ್ಯೂರ್ ವಾಟರ್, ನೀರಲ್ಲಿ ಕೂಡ ಏನಾಗುತ್ತೆ, ಬೆಳಕು ಹಾದು ಹೋಗುತ್ತೆ. ನಂತರ ಏರ್, ಗಾಳಿ ಮೂಲಕ ಕೂಡ ಬೆಳಕು ಹಾದು ಹೋಗುತ್ತೆ. ಸೊ ಅವುಗಳನ್ನು ಏನು ಹೇಳ್ಬೋದು ನಾವು? ಆಪ್ಟಿಕಲ್ ಮೀಡಿಯಮ್ ಅಂತ ಹೇಳ್ಬೋದು. ಓಕೆನಾ? ಆಪ್ಟಿಕಲ್ ಮೀಡಿಯಮ್ ಗೊತ್ತಾಯ್ತಾ? ಹಾಂ, ಯಾವುದೋ ವಿಷಯಗಳು ಗೊತ್ತಾಗಿದ್ದರೆ ಅಥವಾ ವಿಡಿಯೋ ಸಹಾಯ ಆಗ್ತಾ ಇದ್ದದಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಅಂದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಯಾಕೆಂತಂದರೆ ನೀವೇನು ಕಮೆಂಟ್ ಮಾಡ್ತೀರಾ, ವಿಡಿಯೋನ ಲೈಕ್ ಮಾಡ್ತೀರಾ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತೀರಾ, ಅದು ಮೋಟಿವೇಶನ್ ಆಗಿರುತ್ತೆ ಯಾರಿಗೆ? ವಿಡಿಯೋಸನ್ನು ಕ್ರಿಯೇಟ್ ಮಾಡ್ತಾ ಇರೋರಿಗೆ, ಬೇರೆ ಚಾನಲ್ಸ್ ಆದರೂ ಕೂಡ. ಓಕೆನಾ? ಸರಿ, ಈಗ ಏನು ಆಪ್ಟಿಕಲ್ ಮೀಡಿಯಮ್ ಅಂದರೆ ನಮಗೆ ಗೊತ್ತಾಯಿತು. ನಂತರ ಡೆಫಿನೇಷನ್ ಆಫ್ ರಿಫ್ರಾಕ್ಷನ್ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದಾನೆ. ಹಾಂ, ಕನ್ನಡದಲ್ಲಿ ಕೂಡ ಅದರ ಡೆಫಿನೇಷನ್ ಇದೆ, ಅದು ಹೇಳ್ಬಿಡ್ತಾನೆ. ಓಕೆನಾ? ಸರಿ. ಯಾವಾಗ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋಗುತ್ತೆ ಆವಾಗ ಆ ಬೆಳಕಿನ ಕಿರಣ ಏನಿದೆ ಅದು ತನ್ನ ಪ್ರಸರಣದ ದಿಕ್ಕನ್ನು ಬದಲಾಯಿಸುತ್ತೆ. ಈ ವಿದ್ಯಮಾನವನ್ನು ರಿಫ್ರಾಕ್ಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ವಕ್ರೀಭವನ ಅಂತ ಕರೀತಾರೆ. ಸರಿ, ಹಾಗಿದ್ರೆ ಈಗ ರಿಫ್ರಾಕ್ಷನ್ ಅಂದರೆ ಏನು ಅಂತ ಗೊತ್ತಾಯ್ತು, ಅಂದರೆ ಡೆಫಿನೇಷನ್ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇಲ್ಲೀಗ ಏನು, ಇಲ್ಲೂ ಒಂದು ಮೀಡಿಯಮ್ ಇದೆ, ನಂತರ ಇಲ್ಲಿ ಮತ್ತೊಂದು ಮೀಡಿಯಮ್ ಇದೆ. ಇಲ್ಲಿ ಮೇಲ್ಗಡೆ ರ್ಯಾರರ್ ಮೀಡಿಯಮ್ ಅಂತ ಬರೆದಿದ್ದಾರೆ, ಇಲ್ಲಿ ಕೆಳಗಡೆ ಡೆನ್ಸರ್ ಮೀಡಿಯಮ್ ಅಂತ ಬರೆದಿದ್ದಾರೆ. ಓಕೆನಾ? ಈಗ ಡೆನ್ಸರ್ ಮೀಡಿಯಮ್, ಅದೇ ರೀತಿ ರ್ಯಾರರ್ ಮೀಡಿಯಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ನಿಮಗೀಗ ಡೆನ್ಸಿಟಿ ಅಥವಾ ಸಾಂದ್ರತೆ ಅಂದರೆ ಗೊತ್ತಿರತ್ತೆ. ಏನು, ಈಗ ಒಂದು ಬಾಕ್ಸ್ ಇದೆ, ಇಲ್ಲೊಂದು ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ ಕಲ್ಲನ್ನು ಇಟ್ಟರೇನಾಗುತ್ತೆ. ಇಷ್ಟು ದೊಡ್ಡ ಬಾಕ್ಸ್ ಇದೆ, ಓಕೆನಾ? ಅದರೊಳಗಡೆ ಕಲ್ಲು ಇಟ್ಟರೇನಾಗುತ್ತೆ, ವೇಟ್ ಜಾಸ್ತಿ ಅನ್ಸುತ್ತಾ? ಯಾಕೆ? ಆ ಒಂದು ಕಲ್ಲು ಅಥವಾ ಸ್ಟೋನ್ ಏನಿದೆ, ಸ್ಟೋನ್ಸ್ ಏನಿರುತ್ತೆ, ಸ್ಟೋನ್ಸನ್ನು ಫಿಲ್ ಮಾಡಿದರೆ ಓಕೆ, ಸ್ಟೋನ್ಸಿನ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಅದು ವೇಟ್ ಏನಿರುತ್ತೆ ನಮಗೆ ಹೆಚ್ಚು ಅನಿಸುತ್ತೆ. ಅದೇ ಬಾಕ್ಸ್ ಒಳಗೆ ಈಗ ಕಾಟನ್ ಅಂದರೆ ಹತ್ತಿನ ತುಂಬಿದ್ದಾರೆ, ಆವಾಗ ಏನಾಗುತ್ತೆ, ಹಗುರ ಅನ್ಸುತ್ತಾ? ಯಾಕೆ? ಡೆನ್ಸಿಟಿ ಕಡಿಮೆ ಅಥವಾ ಮಟೀರಿಯಲ್ಸ್ ಏನಿದೆ ಅದು ದೂರ ದೂರ ಇದ್ದಾವೆ. ಆಟಮ್ಸ್ ಆರ್ ನಾಟ್ ಕ್ಲೋಸ್ಲಿ ಪ್ಯಾಕ್ಡ್.
ಆಟಮ್ಸ್ ಕ್ಲೋಸ್ಲಿ ಪ್ಯಾಕ್ಡ್ ಇದ್ರೆ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅಂದರೆ ಹೆಚ್ಚು ವೇಟ್ ಇದ್ದ ರೀತಿ ಅನಿಸುತ್ತೆ. ಇಫ್ ಆಟಮ್ಸ್ ಆರ್ ನಾಟ್ ಕ್ಲೋಸ್ಲಿ ಪ್ಯಾಕ್ಡ್ ಏನನ್ಸುತ್ತೆ ನಮಗದು ಹಗುರ ಅನಿಸುತ್ತೆ. ಜಸ್ಟ್ ಎಕ್ಸಾಂಪಲ್ಗೆ ಹೇಳಿದೆ, ಅಂದರೆ ಡೆನ್ಸಿಟಿ ಅಂದರೆ ಏನು ಅಥವಾ ಸಾಂದ್ರತೆ ಅಂದರೆ ಏನು ಅಂತ ಗೊತ್ತಾಗ್ಲಿಕ್ಕೆ ಹೇಳಿದೆ. ಈಗ ಇಲ್ಲಿ ಯಾವುದರ ಸಾಂದ್ರತೆ ಅಥವಾ ಯಾವುದರ ಡೆನ್ಸಿಟಿ ಕನ್ಸಿಡರ್ ಮಾಡ್ತೀವಿ ನಾವು, ಆಪ್ಟಿಕಲ್ ಮಟೀರಿಯಲ್ಸ್, ಅಂದರೆ ಮಟೀರಿಯಲ್ಸ್ ವಿಚ್ ಅಲೌಸ್ ಲೈಟ್ ಟು ಪಾಸ್ ಥ್ರೂ ದೆಮ್. ಸರಿ ಆಗಿದ್ರೆ ಈಗ ಆಪ್ಟಿಕಲ್ ಮಟೀರಿಯಲ್ಸ್ ಅಥವಾ ಸಬ್ಸ್ಟಾನ್ಸಸ್ ಅಂದರೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದಾನೆ. ಈಗ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್, ಅದೇ ರೀತಿ ಆಪ್ಟಿಕಲಿ ರ್ಯಾರರ್ ಮೀಡಿಯಮ್ ಅಂತ ಬರುತ್ತೆ. ಇದರೊಳಗೆ ಏನು ಮಾಡ್ತೇವೆ ನಾವು, ಆಪ್ಟಿಕಲ್ ಮಟೀರಿಯಲ್ಸ್ ಅಥವಾ ಸಬ್ಸ್ಟಾನ್ಸಸ್ಸನ್ನು ಕನ್ಸಿಡರ್ ಮಾಡ್ತೇವೆ. ಓಕೆನಾ. ಈಗ ಯಾವ ಸಬ್ಸ್ಟಾನ್ಸ್ ಅಥವಾ ಮಟೀರಿಯಲಲ್ಲಿ ಅಥವಾ ಮೀಡಿಯಮ್ನಲ್ಲಿ ಈ ಒಂದು ಆಪ್ಟಿಕಲ್ ಸಬ್ಸ್ಟಾನ್ಸ್ ಅಥವಾ ಮಟೀರಿಯಲ್ನ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅದನ್ನು ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂತ ಕರೀತಾರೆ. ನಂತರ ಯಾವುದಾದ್ರೂ ಮೀಡಿಯಮ್ನಲ್ಲಿ ಆಪ್ಟಿಕಲ್ ಸಬ್ಸ್ಟಾನ್ಸಸ್ನ ಡೆನ್ಸಿಟಿ ಕಡಿಮೆ ಇದ್ದರೆ ಅದನ್ನು ಆಪ್ಟಿಕಲಿ ರ್ಯಾರರ್ ಮೀಡಿಯಮ್ ಅಂತ ಕರಿತೇವೆ. ತಿಳಿತಾ. ಇಲ್ಲಿ ಆಪ್ಟಿಕಲಿ ರ್ಯಾರರ್ ಮೀಡಿಯಮ್ ಅಂತ ಇದೆ, ಇಲ್ಲಿ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂತ ಇದೆ. ಓಕೆನಾ. ಈಗ ಆಪ್ಟಿಕಲ್ ಸಬ್ಸ್ಟಾನ್ಸಸ್ನ ಡೆನ್ಸಿಟಿ ಏನಿದೆ ಅದು ರ್ಯಾರರ್ ಮೀಡಿಯಮಲ್ಲಿ ಏನಾಗಿರುತ್ತೆ, ಹೆಚ್ಚಿರುತ್ತೆ ಕಡಿಮೆ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಹಾಂ, ಏನಿರುತ್ತೆ ರ್ಯಾರರ್ ಮೀಡಿಯಮಲ್ಲಿ ಆಪ್ಟಿಕಲ್ ಮಟೀರಿಯಲ್ಸ್ ಅಥವಾ ಸಬ್ಸ್ಟಾನ್ಸಸ್ನ ಡೆನ್ಸಿಟಿ ಕಡಿಮೆ ಇರುತ್ತೆ. ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂದರೆ ಏನಾಗುತ್ತೆ ಆಪ್ಟಿಕಲ್ ಮಟೀರಿಯಲ್ಸ್ ಅಥವಾ ಸಬ್ಸ್ಟಾನ್ಸಸ್ನ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ ಈ ಎರಡು ಮೀಡಿಯಮ್ ಇರುತ್ತಲ್ಲ ಅದರೊಳಗಡೆ ಒಂದ್ರ ಜೊತೆಗೆ ಮತ್ತೊಂದರ ಆಪ್ಟಿಕಲ್ ಡೆನ್ಸಿಟಿಯನ್ನು ಕಂಪೇರ್ ಮಾಡಿದರೆ ಇಲ್ಲಿ ಆಪ್ಟಿಕಲ್ ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಇಲ್ಲಿ ಆಪ್ಟಿಕಲ್ ಡೆನ್ಸಿಟಿ ಹೆಚ್ಚಿಗೆ ಇರುತ್ತೆ. ಇದು ಏನಾಗಿರುತ್ತೆ, ಸರ್ಫೇಸ್ ಸೆಪರೇಟಿಂಗ್ ದ ಟೂ ಮೀಡಿಯಾ. ಓಕೆನಾ. ಇಲ್ಲೆರಡು ಮೀಡಿಯಮ್ ಇದೆ, ಅದನ್ನು ಸೆಪರೇಟ್ ಮಾಡುವಂಥ ಸರ್ಫೇಸ್ ಅದು. ಓಕೆನಾ. ಅದನ್ನೇನು ಕರಿತೇವೆ ನಾವು, ದ ಸರ್ಫೇಸ್ ವಿಚ್ ಸೆಪರೇಟ್ಸ್ ಟು ಆಪ್ಟಿಕಲ್ ಮೀಡಿಯಾ. ಸರಿನಾ. ಮೀಡಿಯಾ ಅಂತ ಹೇಳಿದ್ರೆ ಮೀಡಿಯಮ್ನ ಪ್ಲೂರಲ್. ಈಗ ಇಲ್ಲಿ ಏರ್ ಮೀಡಿಯಮ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಯಾವುದು, ಏರ್ ಮೀಡಿಯಮ್. ನಂತರ ಇಲ್ಲಿ ಯಾವುದಿದೆ, ಯಾವುದು, ಗ್ಲಾಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಗ್ಲಾಸ್ ಇದೆ. ಏನಾಯಿತು, ಆಪ್ಟಿಕಲಿ ರ್ಯಾರರ್ ಮೀಡಿಯಮಿಂದ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ಗೆ ಏನಾಗ್ತಾ ಇದೆ, ಲೈಟ್ ಟ್ರಾವೆಲ್ ಮಾಡ್ತಾ ಇದೆ. ಓಕೆನಾ. ಇಲ್ಲಿ ಗ್ಲಾಸ್ ಸ್ಲ್ಯಾಬ್ ಇದೆ ಕನ್ಸಿಡರ್ ಮಾಡಿ, ಅಂದರೆ ಗ್ಲಾಸ್ ಸ್ಲ್ಯಾಬ್ ಅಂತ ಹೇಳಿ ಈ ರೀತಿ ಒಂದು ಗ್ಲಾಸ್ ಸ್ಲ್ಯಾಬ್ ಇರುತ್ತೆ. ಓಕೆನಾ. ಹಾಂ, ಗ್ಲಾಸ್ ಸ್ಲ್ಯಾಬ್ ಇದೆ, ಇಲ್ಲಿಂದ ಲೈಟ್ ರೇ ಏನಾಯಿತು, ಗ್ಲಾಸ್ ಸ್ಲ್ಯಾಬ್ ಮೇಲೆ ಕ್ಯೂ ಅನ್ನೋ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಯಿತು. ಆ ಲೈಟ್ ರೇ ಪಿ ಕ್ಯೂ ಇನ್ಸಿಡೆಂಟ್ ಆನ್ ಎ ಗ್ಲಾಸ್ ಸ್ಲ್ಯಾಬ್ ಆಟ್ ಎ ಪಾಯಿಂಟ್ ಕ್ಯೂ. ಓಕೆನಾ. ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಯ್ತಲ್ವಾ, ಯಾವ ಪಾಯಿಂಟ್ ಒಳಗಡೆ ಅಥವಾ ಯಾವ ಪಾಯಿಂಟ್ನಲ್ಲಿ ಗ್ಲಾಸ್ ಸ್ಲ್ಯಾಬ್ ಮೇಲ್ಗಡೆ ಅಂದರೆ ಅಪ್ಪರ್ ಸರ್ಫೇಸ್ ಏನಿರುತ್ತೆ ಅದ್ರ ಮೇಲೆ ಲೈಟ್ ಇನ್ಸಿಡೆಂಟ್ ಆಗುತ್ತಲ್ಲ, ಆ ಪಾಯಿಂಟಿಂದ ಒಂದು ನಾರ್ಮಲನ್ನು ಅಥವಾ ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡ್ತಾರೆ. ಆ ನಾರ್ಮಲ್ ಯಾವುದು, ಇದು ಎಮ್ ಎನ್. mn is a normal drawn to the surface AB which separates two media at a point Q. ಓಕೆನಾ. ಸರಿ. ಹಾಗಿದ್ರೆ ಇಲ್ಲಿ ಇನ್ಸಿಡೆಂಟ್ ಆದ ನಂತರ ಏನಾಗುತ್ತೆ, ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ಗೆ ಲೈಟ್ ಟ್ರಾವೆಲ್ ಆಗ್ತಾ ಇದೆ. ಈಗ ಏರ್ ಕೂಡ ಏನಾಗಿರುತ್ತೆ, ಆಪ್ಟಿಕಲ್ ಮೀಡಿಯಮ್. ಆಪ್ಟಿಕಲ್ ಮೀಡಿಯಮ್ ಅಂದ್ರೆ ಏನು, ಏರ್ ಮೂಲಕ ಕೂಡ ಅಥವಾ ಗಾಳಿಯ ಮೂಲಕ ಕೂಡ ಏನು ಲೈಟ್ ಟ್ರಾವೆಲ್ ಆಗುತ್ತೆ. ನಂತರ ಇಲ್ಲಿ ಗ್ಲಾಸ್ ಸ್ಲ್ಯಾಬ್ ಇದೆ ಅಥವಾ ಗ್ಲಾಸ್ ಇದೆ, ಗ್ಲಾಸ್ ಮೂಲಕ ಕೂಡ ಏನಾಗುತ್ತೆ, ಲೈಟ್ ಟ್ರಾವೆಲ್ ಮಾಡುತ್ತೆ, ಅಂದರೆ ಗ್ಲಾಸ್ ಮೂಲಕ ಕೂಡ ಲೈಟ್ ಪಾಸ್ ಆಗಿ ಮುಂದೆ ಹೋಗುತ್ತೆ. ಎರಡೂ ಕೂಡ ಆಪ್ಟಿಕಲ್ ಮೀಡಿಯಮ್. ಸೊ ಇಲ್ಲಿ ಪಿ ಕ್ಯೂ ಅನ್ನೋ ಲೈಟ್ ರೇ ಏನಾಯಿತು, ಎ ಬಿ ಸರ್ಫೇಸ್ ಮೇಲೆ ಬಿತ್ತು, ಗ್ಲಾಸ್ ಸ್ಲ್ಯಾಬಿನ ಸರ್ಫೇಸ್ ಮೇಲೆ ಬಿತ್ತು. ಈಗ ಗ್ಲಾಸ್ ಕೂಡ ಏನು ಮಾಡುತ್ತೆ, ಲೈಟನ್ನು ಪಾಸ್ ಆಗೋಕ್ಕೆ ಅಲೋ ಮಾಡುತ್ತೆ. ದೆನ್ the light ray after incidenting at a point Q, it changes its direction and moves along QR direction ಒಳಗಡೆ ಏನಾಗುತ್ತೆ, ಲೈಟ್ ಟ್ರಾವೆಲ್ ಮಾಡುತ್ತೆ. ಯಾವ ಕಡೆ ಹೋಗಬೇಕಿತ್ತು, ಪಿ ಕ್ಯೂ ಇದೆಯಾ, ಸೊ ಈ ಡೈರೆಕ್ಷನಲ್ಲಿ ಮೂವ್ ಆಗಬೇಕಿತ್ತು. ಅಂದರೆ ಮೀಡಿಯಮ್ ಚೇಂಜ್ ಆಗಿಲ್ಲ ಅಂತ ಹೇಳಿದರೆ ಈ ಡೈರೆಕ್ಷನ್ ಒಳಗಡೆ ಮೂವ್ ಆಗಬೇಕಿತ್ತು ಅದು. ಬಟ್ ಏನಾಯಿತು, ಮೀಡಿಯಮ್ ಚೇಂಜ್ ಆಗಿದ್ದಕ್ಕೆ ಇಲ್ಲಿ ಬಿದ್ದಿರುವಂತಹ ಲೈಟ್ ರೇ ಏನಾಯಿತು,
ಡೈರೆಕ್ಷನ್ ಈ ಕಡೆ ಹೋಗಬೇಕಿತ್ತು, ಬಟ್ ಅದೇನಾಯಿತು, ಈ ಸೈಡ್ ಬೆಂಡ್ ಆಯಿತು. ಲೈಟ್ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡ್ತು, ಈ ಸೈಡ್ ಬೆಂಡ್ ಆಯಿತು. ಹೌದಾ? ಹಾಗಾದರೆ ಏನು ಹೇಳ್ಬೋದು, ಲೈಟ್ ರೇ ಚೇಂಜ್ಡ್ ಇಟ್ಸ್ ಡೈರೆಕ್ಷನ್ ಆರ್ ಲೈಟ್ ರೇಸ್ changes its direction when it travels from one optical medium to another optical medium. ಒಂದು ಆಪ್ಟಿಕಲ್ ಮೀಡಿಯಮಿಂದ ಮತ್ತೊಂದು ಆಪ್ಟಿಕಲ್ ಮೀಡಿಯಮ್ಗೆ ಲೈಟ್ ರೇ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗುತ್ತೆ, ಅದರ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಅದನ್ನು ರಿಫ್ರಾಕ್ಷನ್ ಅಂತ ಕರಿತೇವೆ, ಕನ್ನಡದಲ್ಲಿ ವಕ್ರೀಭವನ ಅಂತ ಕರಿತೇವೆ. ನಾವು ಇಲ್ಲಿ ರೇರರ್ ಮೀಡಿಯಮ್ ಇದೆ, ಇಲ್ಲಿ ಡೆನ್ಸರ್ ಮೀಡಿಯಮ್ ಇದೆ. ಅವಾಗೇನಾಯಿತು, MN ಈಸ್ ಎ normal drawn to the surface separating the two medium. rarer medium ಮತ್ತು ಡೆನ್ಸರ್ ಮೀಡಿಯಮ್ ಇದೆ, ಅದನ್ನು ಸೆಪರೇಟ್ ಮಾಡುವ ಸರ್ಫೇಸ್ ಯಾವುದು, AB. ಅದಕ್ಕೆ MN ಅಂತ ಏನು ಮಾಡಿದ್ದೇವೆ, ನಾರ್ಮಲನ್ನು ಡ್ರಾ ಮಾಡಿದ್ದೇವೆ. ನಾವು PQ ಈಸ್ ಎ ಇನ್ಸಿಡೆಂಟ್ ರೇ ಆ್ಯಂಡ್ QR ಈಸ್ ಎ ರಿಫ್ರಾಕ್ಟೆಡ್ ರೇ. ಸರಿನಾ? ನಾವು MN ಈಸ್ ಎ ನಾರ್ಮಲ್ ಡ್ರೌನ್ ಟು ದ ಸರ್ಫೇಸ್. ಈಗ PQ ಇನ್ಸಿಡೆಂಟ್ ಆಗಿದೆಯಾ, ಆ ಟೈಮಲ್ಲಿ ಈ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ಏನಿದೆ, ಇನ್ಸಿಡೆಂಟ್ ರೇ ಏನಿದೆ PQ ಮತ್ತು ನಾರ್ಮಲ್ ಏನಿದೆ MN, ಅದರ ನಡುವೆ ಇಲ್ಲೊಂದು ಆ್ಯಂಗಲ್ ಇದೆ. ಹೌದಾ? ಅದನ್ನು ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರೀತಾರೆ. ಅದನ್ನು I ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಹಾಗೆ ಇಲ್ಲಿ ಇನ್ಸಿಡೆಂಟ್ ಆದ ನಂತರ ಏನಾಯಿತು, ರಿಫ್ರಾಕ್ಷನ್ ಆಗಿ ಈ ಡೈರೆಕ್ಷನ್ ಮೂವ್ ಆಯಿತು, QR ಡೈರೆಕ್ಷನ್ ಮೂವ್ ಆಯಿತು. ಆವಾಗ QR ಏನಿದೆ ಅದನ್ನು ರಿಫ್ರಾಕ್ಟೆಡ್ ರೇ ಅಂತ ಕರೀತಾರೆ. ಈಗ ರಿಫ್ರಾಕ್ಟೆಡ್ ರೇ QR ನಂತರ ಇಲ್ಲಿ MN ಏನಿದೆ, MN ಅದರ ನಡುವೆ ಒಂದು ಆ್ಯಂಗಲ್ ಇದೆ, ಅದನ್ನು ರಿಫ್ರಾಕ್ಟಿಂಗ್ ಆ್ಯಂಗಲ್ ಅಂತ ಕರೀತಾರೆ, ಅಥವಾ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಂತ ಕರೀತಾರೆ. ಅದನ್ನು R ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತೇವೆ. ನಂತರ ಇಲ್ಲಿ D ಅನ್ನೋ ಮತ್ತೊಂದು ಲೆಟರ್ ಇದೆ. ಹಾಗಂದ್ರೇನು, ಇನಿಷಿಯಲಿ ಅಂದರೆ ಈ ಮೀಡಿಯಮ್ ಇಲ್ಲಾಗಿತ್ತು ಅಂತ ಹೇಳಿದ್ರೆ, ಎಲ್ಲ ಒಂದೇ ಮೀಡಿಯಮ್ ಆಗಿದ್ರೆ ಏನಾಗ್ತಿತ್ತು, ಇದು ಈ ಡೈರೆಕ್ಷನ್ ಮೂವ್ ಆಗಬೇಕಿತ್ತಾ, ಈ ಡೈರೆಕ್ಷನ್ ಮೂವ್ ಆಗಬೇಕಿತ್ತಾ, ಯಾವಾಗ ಈ ಡೈರೆಕ್ಷನ್ ಮೂವ್ ಆಗಬೇಕಿತ್ತು, ಬಟ್ ಇಲ್ಲಿ ಬೆಂಡ್ ಆಯಿತು. ಬೆಂಡ್ ಆದ ನಂತರ ಮತ್ತು ಬೆಂಡ್ ಆಗದೇ ಇದ್ದರೆ ಯಾವ ಡೈರೆಕ್ಷನ್ ಮೂವ್ ಆಗ್ತಿತ್ತು, ಅದರ ನಡುವೆ ಇರುವಂತಹ ಆ್ಯಂಗಲ್ ಏನಿದೆ ಅದನ್ನು ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಕರೀತಾರೆ. ಅದನ್ನು D ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ಸರಿನಾ? ಸರಿ, ಈಗ ಇದಿಷ್ಟು ರಿಫ್ರಾಕ್ಷನ್ ಬಗ್ಗೆ ಗೊತ್ತಾಯಿತು. ರಿಫ್ರಾಕ್ಷನ್ ಲಾಸ್ ಕೂಡ ಇದಾವೆ, ಅದಕ್ಕಿಂತ ಮೊದಲು ಕೆಲವೊಂದು ಪ್ರಾಪರ್ಟೀಸ್ನ ಸ್ಟಡಿ ಮಾಡಬೇಕು. ಈಗ ಈ ಡಯಾಗ್ರಾಮಲ್ಲಿ ಏನು ಗೊತ್ತಾಯ್ತು ನಮಗೆ, ವೆನ್ ಲೈಟ್ ರೇ ಟ್ರಾವೆಲ್ಸ್ ಫ್ರಾಮ್ ಆಪ್ಟಿಕಲಿ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಅಂದರೆ ರೇರರ್ ಮೀಡಿಯಮ್ಲಿತ್ತು ಡೆನ್ಸರ್ ಮೀಡಿಯಮಿಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು ಅಥವಾ ಟ್ರಾವೆಲ್ ಮಾಡ್ತು. ಅವಾಗೇನಾಗುತ್ತೆ, ವೆನ್ ಎ ಲೈಟ್ ರೇ ಟ್ರಾವೆಲ್ಸ್ ಫ್ರಾಮ್ ಆಪ್ಟಿಕಲಿ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್. ಯಾವ ಕಡೆ ಬೆಂಡ್ ಆಗಿದೆ, ಇಲ್ಲಿ ನಾರ್ಮಲ್ ಇದೆಯಾ, ಸೊ ಅದನ್ನು ರಿಫರೆನ್ಸ್ ತೊಗೊಂಡ್ರೆ ಏನಾಗಿದೆ, ನಾರ್ಮಲ್ ಈ ಕಡೆ ಹೋಗಬೇಕಿತ್ತಾ, ಒಂದು ನಿಮಿಷ, ಹಾಂ ಈ ಡೈರೆಕ್ಷನ್ ಹೋಗಬೇಕಿತ್ತಾ, ಅದೇನಾಯಿತು ನಾರ್ಮಲ್ ಕಡೆ ಬೆಂಡ್ ಆದಂಗೆ ಆಯಿತಾ, ಇಲ್ಲಿ ನಾರ್ಮಲ್ ಇದೆ, ಅದು ಈ ಡೈರೆಕ್ಷನ್ ಹೋಗಬೇಕಿತ್ತು ಬಟ್ ಇಲ್ಲಿ ನಾರ್ಮಲ್ ಇದೆ, ಇಲ್ಲೇನಾಗಿದೆ ನಾರ್ಮಲ್ ಕಡೆ ಬೆಂಡ್ ಆದಂಗೆ ಆಯಿತು. ಹೌದಾ? ಹಾಗಿದ್ರೆ ಏನು ಹೇಳ್ಬೋದು, ವೆನ್ ಎ ಲೈಟ್ ರೇ ಟ್ರಾವೆಲ್ಸ್ ಫ್ರಾಮ್ ಆಪ್ಟಿಕಲಿ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಏನು, ಟುವಾರ್ಡ್ಸ್ ದ ನಾರ್ಮಲ್, ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಅಂದರೆ ಈ ಸರ್ಫೇಸಿಗೆ ಏನು ನಾರ್ಮಲ್ ಬರ್ತಿದ್ದಾವಲ್ಲ ಅದ್ರ ಕಡೆ ಬೆಂಡ್ ಆಗುತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನಿದೆ, ಇಲ್ಲಿ ರೇರರ್ ಮೀಡಿಯಮ್ ಇತ್ತ ಮೊದಲು, ಇಲ್ಲೇನು ಮಾಡಿದ್ದೇವೆ, ಈಗ ಡೆನ್ಸರ್ ಮೀಡಿಯಮ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಸರಿನಾ? ಅದರ ನಂತರ ಇಲ್ಲಿ ರೇರರ್ ಮೀಡಿಯಮ್ ಅಂತ ಇದೆ. ರೇರರ್ ಮೀಡಿಯಮ್ ಅಂದ್ರೇನು, ಆಪ್ಟಿಕಲ್ ಸಬ್ಸ್ಟಾನ್ಸಸ್ ಅಥವಾ ಮಟೀರಿಯಲ್ಸ್ನ ಡೆನ್ಸಿಟಿ, ಅಂದರೆ ಆಪ್ಟಿಕಲ್ ಡೆನ್ಸಿಟಿ ಕಡಿಮೆ ಇರುತ್ತೆ ಇಲ್ಲಿ ರೇರರ್ ಮೀಡಿಯಮಲ್ಲಿ. ನಂತರ ಆಪ್ಟಿಕಲ್ ಡೆನ್ಸರ್ ಮೀಡಿಯಮ್ ಅಂದ್ರೇನು, ಆಪ್ಟಿಕಲ್ ಸಬ್ಸ್ಟಾನ್ಸಸ್ ಮಟೀರಿಯಲ್ಸ್ ಏನಿದ್ದಾವೆ ಅದರಲ್ಲಿ ಆಪ್ಟಿಕಲ್ ಸಬ್ಸ್ಟಾನ್ಸಸ್ ಏನಿದೆ ಅದರ ಡೆನ್ಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಅದನ್ನು ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಅಂತ ಕರೀತಾರೆ. ಸರಿ, ಆಗಿದ್ರೆ ಏನಾಯಿತು, ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಇದೆ, ಅಲ್ಲಿಂದ ಲೈಟ್ ರೇ ಏನು ಮಾಡ್ತು, ಆಪ್ಟಿಕಲಿ ರೇರರ್ ಮೀಡಿಯಮ್ಗೆ ಬಂತು. ಮೊದಲೇನಾಗಿತ್ತು, ಇಲ್ಲಿಗ ರೇರರ್ ಮೀಡಿಯಮ್ ಇದೆ, ಇಲ್ಲಿ ಡೆನ್ಸರ್ ಮೀಡಿಯಮ್ ಇದೆ. ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಬರಬೇಕಾದ್ರೆ ಏನಾಯಿತು, ಲೈಟ್ ರೇ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್. ಇಲ್ಲೇನಾಗಿದೆ, ಇಲ್ಲಿ ಡೆನ್ಸರ್ ಮೀಡಿಯಮ್ ಇದೆ, ಇಲ್ಲಿ ರೇರರ್ ಮೀಡಿಯಮ್ ಇದೆ, ಈ ಡೈರೆಕ್ಷನ್ ಮೂವ್ ಆಗಬೇಕಿತ್ತದು, ಬಟ್ ಏನಾಯ್ತು, ಇದು ಈ ಡೈರೆಕ್ಷನ್ ಒಳಗಡೆ ಮೂವ್ ಆಯಿತು. ಹಾಗಿದ್ರೆ ಹೇಳ್ಬೋದು ನಾವು, ವೆನ್ ಎ ಲೈಟ್ ರೇ ಟ್ರಾವೆಲ್ಸ್ ಫ್ರಾಮ್ ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್ ಟು ಆಪ್ಟಿಕಲಿ ರೇರರ್ ಮೀಡಿಯಮ್ ಇಟ್ ಬೆಂಡ್ಸ್ ಏನಾಗುತ್ತೆ,
ಇಟ್ ಬೆಂಡ್ಸ್ ಈ ಕಡೆ ಬರಬೇಕಿತ್ತಾ, ಇಟ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್, ಅಂದರೆ ಈ ನಾರ್ಮಲ್ ಏನಿದೆ ಅದರಿಂದ ದೂರಕ್ಕೆ ಹೋಗಿದೆ. ಸೊ ಅದಕ್ಕೆ ಏನು ಹೇಳ್ಬೋದು ನಾವು, ಇಟ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್. ಅರ್ಥ ಆಯ್ತಾ? ಇದೆರಡು ಪ್ರಾಪರ್ಟೀಸ್ ಕೇಳ್ತಾರೆ, ನೆನಪಲ್ಲಿ ಇಟ್ಕೊಳ್ಬೋದು. ರಿಫ್ರಾಕ್ಷನ್ ಡೆಫಿನೇಷನ್ ಇದು, ನಂತರ ಈ ಲಾಸ್ ಆಫ್ ರಿಫ್ರಾಕ್ಷನ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಸ್ನೆಲ್ಸ್ ಲಾ ಅಂತ ಇದೆ, ಸೆಕೆಂಡ್ ಲಾ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ಈಗ ಡಿಸ್ಕಸ್ ಮಾಡೋಣ. ಸರಿ, ಈಗ ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಬರುತ್ತೆ. ಲಾಸ್ ಆಫ್ ರಿಫ್ರಾಕ್ಷನ್ ಎರಡು ಲಾಸ್ ಇದೆ, ಫಸ್ಟ್ ಲಾ ಮತ್ತು ಸೆಕೆಂಡ್ ಲಾ. ಲಾಸ್ ಆಫ್ ರಿಫ್ಲೆಕ್ಷನ್ ಏನಿದೆ ಅದರ ಫಸ್ಟ್ ಲಾ ಏನಿದೆ ಮತ್ತು ಇದರ ಫಸ್ಟ್ ಲಾ ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಇದೆ, ಸೇಮ್ ಅಲ್ಲ ಸಿಮಿಲರ್ ಇದೆ. ಯಾವ ರೀತಿ ಅಂತ ಈಗ ತಿಳಿದುಕೊಳ್ಳೋಣ. ನಾವು ದ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್ ಸ್ಟೇಟ್ಸ್ ದ್ಯಾಟ್ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ and normal drawn to the refracting surface at a point of incidence all lies in the same plane. ಅರ್ಥ ಆಯ್ತಾ? ಯಾವ ರೀತಿ ಅಂತ ಅಂದರೆ, ಈಗ ಒಂದು ಸರ್ಫೇಸ್ ಇದೆ, ಇಲ್ಲಿ ಗ್ಲಾಸ್ ಸ್ಲ್ಯಾಬ್ ಇದೆ. ಗ್ಲಾಸ್ ಸ್ಲ್ಯಾಬ್ ಅಂದರೆ ಗೊತ್ತಾಯ್ತಾ ಈಗ ಯಾವ ರೀತಿ ಅಂತ? ಓಕೆ, ಗ್ಲಾಸ್ ನೋಡಿರ್ತೀರಲ್ಲ ಅಂತ ಒಂದು ಗ್ಲಾಸಿನ ಬಾಕ್ಸ್ ಇದೆ ಅಂತ ಹೇಳ್ಕೊಳ್ಳಿ. ಬಾಕ್ಸ್ ಅಂತ ಹೇಳಿದ್ರೆ ಮಧ್ಯೆ ಎಂಟಿ ಅಲ್ಲ, ಈ ರೀತಿ ಒಂದು ಸ್ಲ್ಯಾಬ್ ಇದೆ, ಅದ್ರ ಮಧ್ಯೆ ಗ್ಯಾಪ್ ಇಲ್ಲ, ಕಂಪ್ಲೀಟ್ ಆಗಿ ಒಂದು ಗ್ಲಾಸ್ ಇದೆ ಇಷ್ಟು ದೊಡ್ಡದು. ಓಕೆನಾ? ಇಷ್ಟು ದೊಡ್ಡದು ಗ್ಲಾಸು ಇದೆ, ಈ ಕಡೆನೂ ಕೂಡ ಇಷ್ಟು ದೊಡ್ಡ ಇದೆ. ಯಾವ ರೀತಿ ಹೇಳ್ಬೋದು ಈಗ, ಇಟ್ಟಿಗೆ ಇರತ್ತಲ್ಲ, ಇಟ್ಟಿಗೆ ರೀತಿ ಅಷ್ಟು ದೊಡ್ಡದು ಗ್ಲಾಸ್ ಇದೆ. ಇಟ್ಟಿಗೆ ಇರತ್ತಲ್ಲ ಅದೇ ಶೇಪಿಂದು ಅದೇ ಸೈಜ್ ಒಂದು ಗ್ಲಾಸ್ ಇದೆ, ಅದನ್ನು ಗ್ಲಾಸ್ ಲ್ಯಾಬ್ ಅಂತ ಹೇಳ್ಬೋದು. ಅದ್ರ ಚಿಕ್ಕದಿದ್ರು ಅದನ್ನು ಗ್ಲಾಸ್ ಲ್ಯಾಬ್ ಅಂತೆಲ್ಲ ಕರೀತಾರೆ. ಓಕೆ, ಆ ರೀತಿ ಒಂದು ಗ್ಲಾಸ್ ಲ್ಯಾಬ್ ಇದೆ. ಓಕೆನಾ? ಅವಾಗೇನಾಯಿತು, ಅದ್ರ ಮೇಲೆ ಯಾವುದೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಲೈಟ್ ರೇ ಇನ್ಸಿಡೆಂಟ್ ಆಯಿತು, ಅಂದರೆ ಲೈಟ್ ರೇ ಬಿತ್ತು. ಇಲ್ಲಿ ಗ್ಲಾಸ್ ಲ್ಯಾಬ್ ಇದೆ, ಅದ್ರ ಮೇಲೆ ಲೈಟ್ ರೇ ಬಿತ್ತು ಈ ರೀತಿ. ಓಕೆನಾ? ಈ ಪಾಯಿಂಟಲ್ಲಿ ಬಿತ್ತು. ಅದ್ರ ನಂತರ ಏನಾಯಿತು, ಗ್ಲಾಸ್ ಲ್ಯಾಬ್ ಅಲ್ವಾ, ಅವಾಗೇನಾಗುತ್ತೆ, ರ್ಯಾರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಬಂದಂಗೆ ಆಯಿತು. ಏನಾಗುತ್ತೆ, ಇಲ್ಲಿ ಗ್ಲಾಸ್ ಲ್ಯಾಬ್ ಇದೆ ಅಂತ ಹೇಳಿದ್ರೆ ಏರ್ ಇದ್ದದ್ದು ರ್ಯಾರರ್ ಮೀಡಿಯಮ್, ಗ್ಲಾಸ್ ಏನಿರುತ್ತೆ ಅದು ಡೆನ್ಸರ್ ಮೀಡಿಯಮ್. ಅವಾಗೇನಾಗುತ್ತೆ, ಲೈಟ್ ರೇ ಇಲ್ಲಿ ಇನ್ಸಿಡೆಂಟ್ ಆದರೆ ಈ ಪಾಯಿಂಟ್ ಏನಾಗುತ್ತೆ, ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ. ಹೌದಾ? ಬೆಂಡ್ ಆಗುತ್ತೆ. ಆವಾಗ ಇನ್ಸಿಡೆಂಟ್ ರೇ, ಲೈಟ್ ರೇ ಏನು ಇನ್ಸಿಡೆಂಟ್ ಆಗಿರುತ್ತೆ ಅದು, ನಂತರ ಬೆಂಡ್ ಆಗಿರೋ ರೇ, ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ ಬೆಂಡ್ ಆಗಿರೋ, ನಂತರ ಇಲ್ಲಿ ಪರ್ಪೆಂಡಿಕ್ಯುಲರ್ ಕೇಳಿದ್ರೆ ಅದು, ಆ ಮೂರು ಒಂದೇ ಪ್ಲೇನಲ್ಲಿ ಇರತ್ತೆ ಅಂತ ತಿಳಿಸಿದ್ದಾರೆ. ಒಂದೇ ಪ್ಲೇನ್ ಅಂದರೆ ಏನೀಗ, ಒಂದು ಪೇಪರ್ ಇದೆ 2 ಡೈಮೆನ್ಷನ್ ಅಲ್ಲ, ಅದನ್ನು ನಾವೇನು ಹೇಳ್ಬೋದು, ಪ್ಲೇನ್ ಅಂತ ಹೇಳ್ಬೋದು. ಈಗ ಇಲ್ಲಿ ಇನ್ಸಿಡೆಂಟ್ ರೇ ಇದೆ, ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಯಿತು, ನಂತರ ಈ ಕಡೆ ಬೆಂಡ್ ಆಯಿತು, ಆವಾಗ ಇಲ್ಲೊಂದು ನಾರ್ಮಲ್ ಕೂಡ ಹೇಳ್ತಿದ್ದೇವೆ. ಈಗ ಒಂದು ಪೇಪರನ್ನು ತೆಗೆದುಕೊಂಡ್ರು ಇಲ್ಲಿ ಹೀಗಿಟ್ಟರೆ ಆ ಪೇಪರ್ ಮೇಲೆ ಕೂಡ, ಆ ಪೇಪರ್ ಏನು 2 ಡೈಮೆನ್ಷನ್ ಏನಿರುತ್ತೆ ಅದ್ರ ಮೇಲೆ ಇನ್ಸಿಡೆಂಟ್ ರೇ, ನಂತರ ರಿಫ್ರಾಕ್ಟೆಡ್ ರೇ ಮತ್ತು ನಾರ್ಮಲ್ ಮೂರು ಕೂಡ ಆ ಒಂದು ಪೇಪರ್ ಮೇಲೆ ಬಿಡಿಸ್ಬೋದು, ಅಥವಾ ಪೇಪರ್ ಮೇಲೆ ಇರುತ್ತೆ, 2 ಡೈಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ಹೇಳ್ತೇವೆ ನಾವು ಲೈಸ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳ್ತೇವೆ. ಪ್ಲೇನ್ ಅಂತ ಹೇಳಿದ್ರೆ 2 ಡೈಮೆನ್ಷನಲ್. ನೆಕ್ಸ್ಟ್ ಇದು ಫಸ್ಟ್ ಲಾ. ಸಿಮಿಲರ್ ಅಂತ ಹೇಳಿದೆ ಯಾವುದಕ್ಕೆ, ಲಾಸ್ ಆಫ್ ರಿಫ್ಲೆಕ್ಷನಿಗೆ ಸಿಮಿಲರ್ ಇದೆ ಈ ಒಂದು ಲಾ ಅಂತ ಹೇಳಿದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಇನ್ಸಿಡೆಂಟ್ ರೇ ಇದೆ, ರಿಫ್ರಾಕ್ಟೆಡ್ ರೇ ಇದೆ, ನಂತರ ನಾರ್ಮಲ್ ಡ್ರೌನ್ ಟು ದ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಇದೆ. ರಿಫ್ಲೆಕ್ಷನ್ ಏನಿತ್ತು ಇನ್ಸಿಡೆಂಟ್ ರೇ, ನಂತರ ಇಲ್ಲಿ ರಿಫ್ಲೆಕ್ಟೆಡ್ ರೇ ಇತ್ತು. ಸೊ ಅಲ್ಲಿ ರಿಫ್ಲೆಕ್ಟೆಡ್ ರೇ ಏನಿತ್ತು ಅದನ್ನು ರಿಫ್ರಾಕ್ಟೆಡ್ ರೇ ಅಂತ ಬರೆಯೋದು, ನಂತರ ಅಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಇತ್ತು, ಇಲ್ಲಿ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಬರೆಯೋದು. ಅದರಲ್ಲಿ ಚೇಂಜ್ ಮಾಡಿಬಿಟ್ರೆ ಏನಾಗುತ್ತೆ, ಈ ಲಾ ಮತ್ತು ಆ ಲಾ ಸಿಮಿಲರ್ ಆಗಿ ಕಾಣುತ್ತೆ. ಇಂಟರ್ಚೇಂಜ್ ಮಾಡಿಬಿಟ್ಟು ಅದನ್ನು ರಿಪ್ಲೇಸ್ ಮಾಡಿಬಿಟ್ರೆ, ಅಂದರೆ ರಿಫ್ಲೆಕ್ಷನ್ ಲಾಸ್ ಏನಿದೆ ಅದರಲ್ಲಿ, ಅದರ ಫಸ್ಟ್ ಲಾ ಏನಿದೆ ಅದರಲ್ಲಿ ರಿಫ್ಲೆಕ್ಷನನ್ನು ರಿಫ್ರಾಕ್ಷನಿಂದ ರಿಪ್ಲೇಸ್ ಮಾಡಿಬಿಟ್ರೆ ಫಸ್ಟ್ ಲಾ ನೀವು ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಲಾವನ್ನು ಸ್ಟಡಿ ಮಾಡೋಣ ಈಗ. ದ ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್ ಸ್ಟೇಟ್ಸ್ ದ್ಯಾಟ್ ದ ರೇಷಿಯೋ ಆಫ್ sine of the angle of incidence to the sine of the angle of refraction is constant for pair of media and for given wavelength. ತಿಳಿತಾ? ಇಲ್ಲಿಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆ. ಅದೀಗ ಏನಾಗಿರ್ಬೋದು, ಒಂದು 30 ಡಿಗ್ರಿ ಇರ್ಬೋದು. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ತಿರೋ ಅಥವಾ ಎಕ್ಸಾಂಪಲಾಗಿ ತೆಗೆದುಕೊಂಡಿದ್ದೇನು 30 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ. ನಂತರ ಇಲ್ಲೇನಿದೆ, ಒಂದು 20 ಡಿಗ್ರಿ ಅಂತ ಹೇಳ್ಕೊಳ್ಳಿ. ಈಗ ಇಲ್ಲಿ 30 ಡಿಗ್ರಿ ಅಂತ ಇದೆ, ಇಲ್ಲಿ 20 ಡಿಗ್ರಿ ಅಂತ ಇದೆ.
ಸೊ ಇದನ್ನ ಏನು ಮಾಡ್ಬೋದು ನಾವು, ಈ ಒಂದು ಲಾಗ್ ಟೇಬಲ್ ಏನಿರುತ್ತಲ್ಲ ಅದರೊಳಗಡೆ ಸೈನ್ ಟೇಬಲ್ ಇರುತ್ತೆ. ಓಕೆನಾ. ಸೊ sin 30 ಅದೇ ರೀತಿ sin 20 ಇದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಳ್ಬಹುದು. ಓಕೆನಾ. ಹಾಗಿದ್ರೆ ಫೈಂಡ್ ಔಟ್ ಮಾಡ್ಕೊಂಡ ನಂತರ ಸೈನ್ ಆಫ್ ದ ಆ್ಯಂಗಲ್ 30 ನಂತರ ಸೈನ್ ಆಫ್ ದ ಆ್ಯಂಗಲ್ 20 ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ರೇಷಿಯೋ ತೆಗೆದ್ರೆ ಅಂದರೆ ಸೈನ್ ಐ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಅದರ ಸೈನ್ ವ್ಯಾಲ್ಯೂ, ನಂತರ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನಿದೆ ಅದರ ಸೈನ್ ವ್ಯಾಲ್ಯೂ, ಅದರ ರೇಷಿಯೋನ ಫೈಂಡ್ ಔಟ್ ಮಾಡಿದರೆ ಅದು ಒಂದು ಕಾನ್ಸ್ಟೆಂಟ್ ಇರುತ್ತೆ. ಯಾವುದಕ್ಕೆ? ಪೇರ್ ಆಫ್ ಮೀಡಿಯಾ. ಇಲ್ಲಿ ಏನಿದೆ ಏರ್ ಇದೆ ಮತ್ತು ಗ್ಲಾಸ್ ಇದೆ ಅಂತ ಕನ್ಸಿಡರ್ ಮಾಡಿದ್ದೇವೆ. ಏರ್ ಮತ್ತು ಗ್ಲಾಸೇ ಇದೆ ಅಂತ ಹೇಳಿದ್ರೆ ಅದೇ ರೀತಿ ಇಲ್ಲಿ ಇನ್ಸಿಡೆಂಟ್ ಆಗ್ತಾ ಇರುವಂಥ ಲೈಟ್ ರೇ ಏನಿದೆ ಅದರ ವೇವ್ಲೆಂತ್ ಕೂಡ ಕಾನ್ಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ರೇಷಿಯೋ ಆಫ್ ಸೈನ್ ಐ ಬೈ ಸೈನ್ ಆರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಕಾನ್ಸ್ಟೆಂಟ್ ಏನಿದೆ ಅದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ. ಕಾನ್ಸ್ಟೆಂಟನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರೀತಾರೆ. ಅದನ್ನು ಎನ್ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತಾರೆ. ನಂತರ ಈ ಲಾ ಏನಿದೆ ಯಾವುದು, ದ ರೇಷಿಯೋ ಆಫ್ ಸೈನ್ ಆಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಪೇರ್ ಆಫ್ ಮೀಡಿಯಾ ಆ್ಯಂಡ್ ಫಾರ್ ಗಿವನ್ ವೇವ್ಲೆಂತ್. ಈ ಲಾನ ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಈಗ ಎಕ್ಸಾಮ್ನಲ್ಲಿ ಸ್ನೆಲ್ಸ್ ಲಾ ಅಂತ ಕೇಳಿದ್ರೆ ಈ ಡೆಫಿನೇಷನ್ ಬರೆದು ಈ ಎಕ್ಸ್ಪ್ರೆಷನ್ ಏನಿದೆ ಈ ಎಕ್ಸ್ಪ್ರೆಷನ್ ಅದನ್ನು ಕೂಡ ಬರೀಬೇಕು. ಬರೆದ ನಂತರ ಐ ಅಂದ್ರೇನು, ಆರ್ ಅಂದ್ರೇನು, ಅದೇ ರೀತಿ ಎನ್ ಅಂದರೆ ಏನು ಅಂತ ಬರೀಬೇಕು. ತಿಳಿತಾ? ಸರಿ. ನಂತರ ಈ ಡಯಾಗ್ರಾಮ್ ಕೂಡ ಅಂದರೆ ಹೆಚ್ಚು ಮಾರ್ಕ್ಸಿಗೆ ಕೇಳಿದ್ರೆ ಈ ಡಯಾಗ್ರಾಮ್ ಕೂಡ ಬಿಡಿಸಿದ್ರೆ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಡಯಾಗ್ರಾಮನ್ನು ಬಿಡಿಸಿ ಎಕ್ಸ್ಪ್ಲೈನ್ ಮಾಡಿದ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಂತರ ಇವಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ದರೆ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಈ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಧನ್ಯವಾದ. ನಿಮ್ಮ ಗೆಳೆಯರು ಕೂಡ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸ್ಬೋದು. ನಂತರ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಜೈ ಹಿಂದ್, ವಂದೇ ಮಾತರಂ.